ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ರಸಗುಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನ ನೋಡಿದ್ರೆ ಎಷ್ಟು ಕಷ್ಟನೋ ಏನೋ ಅನ್ಸುತ್ತೆ, ಆದ್ರೆ ಇದು ಎಲ್ಲ ಸ್ವೀಟ್ಗಿಂತ ಈ ಸ್ವೀಟ್ ಮಾಡೋದು ತುಂಬಾನೇ ಈಸಿ. ಇದು ವೆಸ್ಟ್ ಬೆಂಗಾಲ್ದು ಫೇಮಸ್ ಸ್ವೀಟ್. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಬರೀ 2 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಒಂದು ಹಾಲು ಒಂದು ಸಕ್ಕರೆ ಅಷ್ಟೇ. ಇದಕ್ಕೆ ಇನ್ನೇನು ಬೇಕಾಗಲ್ಲ. ನಾನು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. 1.5 ಲೀಟರ್ ಹಾಲು ಹಾಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಹಾಲು ಇರಬೇಕು. ಆಮೇಲೆ ಹಾಲಿನ ಮೇಲಿನ ಕೆನೆ ತೆಗ್ದಿರೋ ಹಾಲು ಆಗಬಾರ್ದು. ಕೆನೆ ಅಂದ್ರೆ ಫುಲ್ ಫ್ಯಾಟ್ ಮಿಲ್ಕ್ ಅಂತೀವಲ್ಲ, ಆ ತರ ಇರಬೇಕು. ಅದು ಚೆನ್ನಾಗಿ ಕಾಯಿಸ್ಬೇಕು. ಅದು ಒಂದು ಕುದಿ ಬರೋ ಅಷ್ಟೊತ್ತಿಗೆ ನಾನು ಇಲ್ಲಿ ನೋಡಿ ವಿನೆಗರ್ ತಗೋತಾ ಇದ್ದೀನಿ. 3 ಸ್ಪೂನ್ ವಿನೆಗರ್ ತಗೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 3 ಸ್ಪೂನ್ ನೀರು ಹಾಕೋತೀನಿ. ವಿನೆಗರ್ ಇಲ್ಲ ಅಂದ್ರೆ ಲಿಂಬೆಹಣ್ಣನ್ನು ಹಾಕೋಬಹುದು. ಲಿಂಬೆಹಣ್ಣು ಹಾಕಬೇಕಾದ್ರೆ ಅದನ್ನ ಸ್ವಲ್ಪ ಫಿಲ್ಟರ್ ಮಾಡಿ ಅಥವಾ ಈ ಟೀ ಸೋಸೋ ಜಾರಿ ಇರುತ್ತಲ್ಲ ಅದರಿಂದ ಸೋಸ್ಕೊಂಡು ಹಾಕೋಬೇಕು. ಆ ಲಿಂಬೆಹಣ್ಣಲ್ಲಿ ಎಳೆ ಇರುತ್ತೆ ನೋಡಿ, ಆ ತೊಳೆ ತರ ಇರುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ, ಅದು ಹಾಲಲ್ಲಿ ಬೀಳಬಾರ್ದು. ಹಾಲಲ್ಲಿ ಬಿದ್ದರೆ ಅದು ಅದ್ರ ಜೊತೆನೆ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನ ಫಿಲ್ಟರ್ ಮಾಡಿ ಹಾಕಬೇಕು ಅಂತ ಹೇಳ್ತಿರೋದು. ಈಗ ನೋಡಿ ನಂಗೆ ಹಾಲು ಕುದೀತಾ ಇದೆ. ಸ್ವಲ್ಪ ಕುದಿ ಬಂದಿದೆ, ಇನ್ನೊಂದು ಚೂರು ಕುದೀಲಿ ಅಂತ ನಾನು ಇಟ್ಟಿದ್ದೀನಿ. ಫುಲ್ಲು ಕುದಿಬೇಕು. ಫುಲ್ ಕುದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಈ ವಿನೆಗರ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಬೇಕು. ಈಗ ನೋಡಿ ಹಾಲು ಕುದೀತಾ ಇದೆ. ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ 1 ನಿಮಿಷ ಹಾಗೆ ಬಿಡ್ತೀನಿ. ಇದು ಒಂಚೂರು ಅಂದ್ರೆ 1 ನಿಮಿಷ ತಣ್ಣಗಾದ್ಮೇಲೆ ಈಗ ನಿಧಾನಕ್ಕೆ ವಿನೆಗರ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ನಿಧಾನಕ್ಕೆ ಹಾಕ್ಬೇಕು. ಆಮೇಲೆ ನಿಧಾನಕ್ಕೆ ಕಲಿಸ್ಬೇಕು. ಇದು ಒಂದೇ ಸರಿ ವಿನೆಗರ್ನ ಹಾಕ್ಬಿಟ್ರೆ ಅದು ಹಾಲು ಒಡೆದಿರೋದು ಸ್ವಲ್ಪ ಹಾರ್ಡ್ ಆಗುತ್ತೆ. ನಮ್ಗೆ ಇದು ರಸಗುಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ಪನ್ನೀರ್ ಸಾಫ್ಟ್ ಆಗಿ ಬರ್ಬೇಕು. ಇಲ್ಲಿ ನೋಡಿ ನಿಧಾನಕ್ಕೆ ಹಾಕ್ತಾ ಇದ್ದೀನಿ. ನಾನು ತೋರಿಸ್ತೀನಿ ನೋಡಿ ಅದು ಯಾವ ತರ ಬರುತ್ತೆ ಅಂತ. ಆಮೇಲೆ ಒಂದೇ ಸರಿ ಹಾಕಿ ಸ್ವಲ್ಪ ಬೇಗ ನೀವು ಕಲಿಸ್ಬಿಟ್ರೆ ಅದು ಪುಡಿ ಪುಡಿ ಆಗ್ಬಿಡುತ್ತೆ. ಪನ್ನೀರು ಪುಡಿ ಪುಡಿ ಬರುತ್ತೆ. ಈ ತರ ನಿಧಾನಕ್ಕೆ ಹಾಕ್ಬಿಟ್ರೆ ನೋಡಿ ಗಟ್ಟಿ ಗಟ್ಟಿ ಬರುತ್ತೆ. ಈ ತರ ಬರಬೇಕು ಪನ್ನೀರ್ ಒಡೆದ್ಮೇಲೆ, ಹಾಲು ಒಡೆದ್ಮೇಲೆ ಪನ್ನೀರ್ ಈ ತರ ಬರಬೇಕು. ನಾನೀಗ ಇದನ್ನ ಒಂದು ಬಟ್ಟೆಗೆ ಹಾಕಿ ಸೋಸ್ಕೋತೀನಿ. ಈಗ ಇದಕ್ಕೆ ಹಾಕಿದ ತಕ್ಷಣನೇ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಬೇಕೀಗ. ಇಮಿಡಿಯೇಟ್ ತಣ್ಣೀರು ಹಾಕಬೇಕು, ಯಾಕಂದ್ರೆ ಅದು ತುಂಬಾ ಬಿಸಿ ಇರುತ್ತೆ. ಆ ಬಿಸಿ ಎಲ್ಲ ಆರ್ಲಿ ಅಂತ ತಣ್ಣೀರು ಹಾಕಬೇಕು. ಇಲ್ಲ ಅಂದ್ರೆ ಪನ್ನೀರೆಲ್ಲ ಹಾರ್ಡ್ ಆಗಿಬಿಡುತ್ತೆ. ಈಗ ಇದನ್ನ ಗಂಟು ಕಟ್ಟಿಬಿಟ್ಟು ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಇದನ್ನ ಹಾಗೆ ಇಟ್ಬಿಡ್ತೀನಿ. ಇದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಬಿಟ್ಟು ಇದನ್ನ ಹಾಗೆ ಇಟ್ಬಿಡ್ತೀನಿ. ಇಷ್ಟೆಲ್ಲ ಮಾಡೋದು ಬೇಡಪ್ಪ ಅಂತ ಅಂದ್ರೆ ನೀವು ಡೈರೆಕ್ಟ್ ಅಂಗಡಿಲಿ ಪನ್ನೀರ್ ಸಿಗುತ್ತಲ್ಲ ಅದನ್ನ ತಂದ್ಬಿಟ್ಟಾದ್ರೂ ಮಾಡ್ಬೋದು. ಇದು ಮನೇಲೆ ಫ್ರೆಶ್ ಆಗಿರುತ್ತೆ ಅಂತ ನಾನು ಈ ತರ ತೋರಿಸ್ತಾ ಇದ್ದೀನಿ. ಇದು ಫುಲ್ ವೈಟ್ ಬರ್ಬೇಕಂತಂದ್ರೆ ಎಮ್ಮೆ ಹಾಲು ಇರುತ್ತಲ್ಲ ಅದರಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ. ಊರ್ ಕಡೆ ಎಲ್ಲ ಹೋದ್ರೆ ಹಳ್ಳಿಗಳಲ್ಲಿ ಎಮ್ಮೆ ಹಾಲೆಲ್ಲ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಒಂದ್ಸರಿ ಯಾವಾಗ್ಲಾದ್ರೂ ಹೋದಾಗ ನಾನು ಮಾಡಿ ತೋರಿಸ್ತೇನೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಈಗ 45 ಮಿನಿಟ್ಸ್ ಆಗಿದೆ. ಈಗ ಇದನ್ನ ತೆಗೆದ್ಬಿಟ್ಟು ಇದನ್ನ ಚೆನ್ನಾಗಿ ನಾದ್ಕೋಬೇಕು. ನಾದ್ಬೇಕಂದ್ರೆ ಗೋಧಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ತರ ಎಲ್ಲ ಮಾಡಂಗಿಲ್ಲ. ತೋರಿಸ್ತೀನಿ ಯಾವ ತರ ಮಾಡ್ಬೇಕು ಅಂತ. ಇದನ್ನ ಸ್ವಲ್ಪ ಪುಡಿ ಪುಡಿ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ತುಂಬಾ ಹೊತ್ಬಿಟ್ಟೆ, 45 ಮಿನಿಟ್ಸ್ಗಿಂತ ಸ್ವಲ್ಪ ಜಾಸ್ತಿ ಹೊತ್ಬಿಟ್ಟಿದ್ದೆ. ಸ್ವಲ್ಪ ಡ್ರೈ ಆಗಿದೆ. ಈಗ ನೋಡಿ ಇದು ಕೈ ಇರುತ್ತಲ್ಲ, ಕೈದು ನಾನು ತೋರಿಸಿದ್ನಲ್ಲ ಅಲ್ಲಿಂದ ಮಾತ್ರ ಅದನ್ನ ತಿಕ್ತಾ ಇರಬೇಕು. ಈ ತರಾನೇ ಮಾಡಿ ಮಾಡಿ ಇದನ್ನ ಫುಲ್ ಸಾಫ್ಟ್ ಆಗಿ ಮಾಡಬೇಕು. ಫುಲ್ ಸಾಫ್ಟ್ ಆದ್ಮೇಲೆ ಇದಕ್ಕೆ 1 ಸ್ಪೂನು ಮೈದಾ ಹಿಟ್ಟು. ಬರೀ 1 ಸ್ಪೂನ್ ಆದ್ರೆ ಸಾಕು, ಜಾಸ್ತಿ ಹಾಕಂಗಿಲ್ಲ. ನೋಡಿ ನಾನು ಒಂದೇ 1 ಸ್ಪೂನ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಸಾಕು. ಇದು ಬೈಂಡಿಂಗಿಗೆ, ಅದು ನಾವು ರೋಲ್ ಮಾಡ್ತೀವಲ್ಲ ರಸಗುಲ್ಲ, ಅವಾಗ ಚೆನ್ನಾಗಿ ಬರ್ಲಿ, ಒಂದು ಕ್ರ್ಯಾಕ್ ಇಲ್ದಂಗೆ ಬರ್ಲಿ ಅಂತ ಹಾಕೋದಷ್ಟೇನೆ. ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ರಸಗುಲ್ಲ ಸಾಫ್ಟ್ ಆಗಲ್ಲ, ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ಹಾರ್ಡ್ ಆಗುತ್ತೆ. ರಸಗುಲ್ಲ ಟೇಸ್ಟೇ ಬರಲ್ಲ ನಿಮ್ಗೆ. ಜಾಸ್ತಿನೂ ಹಾಕ್ಬಾರ್ದು. ಇದೆಲ್ಲ ಕಲಿಸ್ಬೇಕಾದ್ರೆ ನೋಡಿ ಕೈಗೆ ಒಂಚೂರು ಅದು ಹತ್ತೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ಕಲಿಸ್ಬೇಕಾದ್ರೇನೆ ಒಂಥರ ಚೆನ್ನಾಗಿ ಅನ್ಸ್ತಾ ಇರುತ್ತೆ, ಸಾಫ್ಟ್ ಆಗಿರುತ್ತೆ. ಇದು ನೋಡಿ ಈಗ ರೆಡಿ ಆಯ್ತು. ಈಗ ಕೈಗೆ ಒಂಚೂರು ಏನು ಹತ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಾಡ್ಬೇಕಾದ್ರೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಈ ರಸಗುಲ್ಲ ರೆಡಿ ಆಗ್ಬೇಕಂದ್ರೆ ಇದಕ್ಕೆ 2 ಪಾಕ ಮಾಡಬೇಕಾಗತ್ತೆ. ಸಕ್ಕರೆದು 2 ಪಾಕ ಮಾಡಬೇಕು. ಒಂದು ಗಟ್ಟಿ ಪಾಕ, ಒಂದು ತಿಳಿ ಪಾಕ. ನಾನಿಲ್ಲಿ ಫಸ್ಟ್ ಗಟ್ಟಿ ಪಾಕ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬಟ್ಲು ಸಕ್ಕರೆಗೆ 2 ಬಟ್ಲು ನೀರು ಹಾಕೋತಾ ಇದ್ದೀನಿ ಅದೇ ಬಟ್ಲಲ್ಲಿ.
ಈಗ 2 ಬಟ್ಲು ನೀರು ಹಾಕೊಂಡ್ಮೇಲೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಒಂದು ಕುದಿ ಅಂದ್ರೆ ಸಕ್ಕರೆ ಎಲ್ಲ ಕರಿಗ ಆದ್ಮೇಲೆ 1 ಅಥವಾ 2 ಕುದಿನ ಕುದಿಸ್ಬೇಕು ಅಷ್ಟೇನೆ. ಜಾಸ್ತಿನೂ ಇದು ಜಾಮೂನ್ ಪಾಕ ಎಲ್ಲ ತೆಗಿತೀವಲ್ಲ ಒಂದೆಳೆ ಪಾಕ ಅಂತ ಆ ತರನೂ ಬೇಕಾಗಿಲ್ಲ. ಸ್ವಲ್ಪ ಈ ತರ ಇಷ್ಟ ಆದ್ರೆ ಸಾಕು ನೋಡಿ. 1-2 ಸರಿ ಕುದ್ದಿದೆ. ಈಗ ಇದನ್ನ ಒಂದು ಬೌಲಿಗೆ ಹಾಕಿ ಇಟ್ಕೋತೀನಿ. ಇದು ಸ್ವಲ್ಪ ತಣ್ಣಗಾಗ್ಬೇಕು. ಇದು ರಸಗುಲ್ಲ ಎಲ್ಲ ಮಾಡಿ ರೆಡಿ ಆಗೋ ಅಷ್ಟೊತ್ತಿಗೆ ಇದು ಫುಲ್ ತಣ್ಣಗಾಗತ್ತೆ. ಅದಕ್ಕೆ ಇದನ್ನ ಫಸ್ಟೇ ಮಾಡಿ ಎತ್ತಿ ಇಡ್ತಾ ಇದ್ದೀನಿ. ಬೈ ಮಿಸ್ಟೇಕ್ ಪಾಕ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿದ್ರೆ ಅದಕ್ಕೆ ನೀವು ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ತಿಳಿ ಮಾಡ್ಕೋಬಹುದು. ಅಂದ್ರೆ ನೀರ್ ಹಾಕಿ ಸ್ವಲ್ಪ ಮತ್ತೆ ಕುದಿಸ್ಬೇಕಷ್ಟೇ. ತುಂಬಾ ಇದು ಪಾಕ ಗಟ್ಟಿ ಆದ್ರೆ ರಸಗುಲ್ಲ ರಸನ ಹೀರ್ಕೊಳ್ಳಲ್ಲ, ಆಮೇಲೆ ತಿನ್ನಕ್ಕೂ ಚೆನ್ನಾಗಿರಲ್ಲ. ತುಂಬಾ ಸ್ವೀಟ್ ಅನ್ಸುತ್ತೆ. ಲೈಟ್ ಆಗೇನೆ ಸ್ವೀಟ್ ಆಗಿರ್ಬೇಕಿದು. ಆಮೇಲೆ ಇದೇ ಪಾತ್ರೆಗೆ ನಾನಿಲ್ಲಿ ಅದೇ ಬಟ್ಲದಿಂದ 2 ಬಟ್ಲು ಸಕ್ಕರೆ ತಗೋತಾ ಇದ್ದೀನಿ. 2 ಬಟ್ಲು ಸಕ್ಕರೆ ಹಾಕೊಂಡು ಇದು ಸ್ವಲ್ಪ ತಿಳಿಯಾಗಿರುತ್ತೆ ಈ ಪಾಕ. ಇದು ತಿಳಿ ಆಗ್ಬೇಕಂದ್ರೆ ಇದಕ್ಕೆ 5 ಬಟ್ಲು ನೀರ್ ಹಾಕ್ತೀನಿ. ಇದೇ ಅಳತೆದಿಂದ 5 ಬಟ್ಲು ನೀರ್ ಹಾಕ್ತೀನಿ. ನಾನು 5 ಬಟ್ಲುನು ಎನ್ಸಿ ಹಾಕಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ಪಾಕ ಮಾಡಿರೋದು ಅದನ್ನ ರಸಗುಲ್ಲ ನೆನ್ಸಕ್ಕೆ. ಇದು ರಸಗುಲ್ಲನ ಕುದಿಸ್ಬೇಕಾದ್ರೆ ಈ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. 5 ಬಟ್ಲು ಹಾಕೋತಾ ಇದ್ದೀನಿ. ಈಗ 5 ಬಟ್ಲುನ ಹಾಕೊಂಡೆ. ಇದಾದ್ಮೇಲೆ ಇದನ್ನ ಸ್ವಲ್ಪ ಕುದಿಯಕ್ಕೆ ಇಡ್ತೀನಿ. ಇದು ಜಸ್ಟ್ ಸಕ್ಕರೆ ಕರಗಿ ಆದ್ಮೇಲೆ ಒಂದು ಕುದಿ ಕುದಿಬೇಕಷ್ಟೇ. ಅದು ಇದು ಒಂದು ಕುದಿ ಕುದಿಯೋಷ್ಟೊತ್ತಿಗೆ ನಾನು ಇಲ್ಲೆಲ್ಲ ರಸಗುಲ್ಲನ ರೆಡಿ ಮಾಡ್ಕೋತೀನಿ. ಅಂದ್ರೆ ಆಗ್ಲೇ ಕಲ್ಸಿಟ್ವಲ್ಲ ಹಿಟ್ನ, ಅದನ್ನೆಲ್ಲ ರೌಂಡ್ ಮಾಡಿ ಇಟ್ಕೋತೀನಿ. ಈಗ ಫಸ್ಟ್ ಟೈಮ್ ಯಾರಾದ್ರೂ ಇದನ್ನ ಟ್ರೈ ಮಾಡ್ಬೇಕಂದ್ರೆ ನೀವು ಅರ್ಧ ಲೀಟರ್ ಹಾಲಲ್ಲಿ ಮಾಡಿ. ಅರ್ಧ ಲೀಟರ್ ಹಾಲಲ್ಲಿ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ತರ ಬರುತ್ತೆ. ಆಮೇಲೆ ಮಾಡ್ಬೇಕನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಕರೆಕ್ಟ್ ಆಗಿ ಬಂದ್ಮೇಲೆ ಜಾಸ್ತಿ ಮಾಡ್ಬೇಕನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ನೀವು ಚೆನ್ನಾಗಿ ಮಾಡ್ಕೋಬಹುದು. ಫಸ್ಟ್ ಅರ್ಧ ಲೀಟರ್ ಇಂದ ಟ್ರೈ ಮಾಡಿ. ಇದಿಷ್ಟನ್ನು ಎಲ್ಲ ಮಾಡಕ್ಕೆ ಕರೆಕ್ಟ್ ಆಗಿ 1 ಅವರ್ ಬೇಕಾಗುತ್ತೆ. ನಾನು ಈ ಪನ್ನೀರ್ನ ಸ್ವಲ್ಪ ತಗೊಂಡು ಚಿಕ್ಕದಾಗಿ ಉಂಡೆಗಳು ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಗೆ 1 ಲೀಟರ್ಗೆ 10 ಆಗುತ್ತೆ ಅಷ್ಟೇ. ತುಂಬಾ ದೊಡ್ಡದಂದ್ರೆ 10 ಆಗುತ್ತೆ. ನಾನು ಇಲ್ಲಿ ಇಷ್ಟು ಮಾಡಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲ ಅಂದ್ರೆ ನಾನು ಇಷ್ಟು ಮಾಡಿರೋದಕ್ಕೆ 10 ಆಗಿರುತ್ತೆ. ನಾವು ಅಂಗಡಿ ಬೇಕರಿಗಳಲ್ಲಿ ಸಿಗುತ್ತಲ್ಲ ಆ ತರ ಎಲ್ಲ ಮಾಡ್ಬೇಕಂದ್ರೆ 10 ಆಗೋದು. ನಾನು 2 ಸ್ಪೂನ್ ಮೈದಾ ಹಿಟ್ಟು ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಒಂದು ಸರಿ ತರ ಮಾಡ್ಕೊತಾ ಇದ್ದೀನಿ. ಇದು ಯಾವುದಕ್ಕೆ ಅಂತ ನಾನು ಮುಂದೆ ತೋರಿಸ್ತೀನಿ. ಇದು ಒಂದು ಒಳ್ಳೆ ಟಿಪ್ಸ್ ಅಂತ ತಿಳ್ಕೊಳ್ಳಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ರಸಗುಲ್ಲ ಮಾಡಿರೋ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಅನ್ನು ತಿಳಿಸಿ. ಸಕ್ಕರೆ ಸ್ವಲ್ಪ ಕರಗಿದೆ. ಇದೊಂದು ಚೂರು ಒಂದು ಕುದಿ ಬರಲಿ ಅಂತ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ ನೋಡಿ. ಕುದೀತಾ ಇದೆ. ಈಗ ಇವು ರಸಗುಲ್ಲ ಮಾಡಿಟ್ಟಿದ್ನಲ್ಲ ಇದನ್ನ ಈ ನೀರಲ್ಲಿ ಕುದಿಸ್ತಾ ಇದ್ದೀನಿ. ನೀವು ಒಂದೊಂದೇ ನಿಧಾನಕ್ಕೆ ಬಿಡಬೇಕು. ಒಂದೊಂದೇ ನಿಧಾನಕ್ಕೆ ಹಾಕಿದ್ರೆ ಇದು ಚೆನ್ನಾಗಿ ಕುದಿಯುತ್ತೆ. ಇದು ಕುದಿಬೇಕಾದ್ರೆ ಹೈ ಫ್ಲೇಮಲ್ಲೇ ಇರಬೇಕು. ಉರಿನ ಸಿಮ್ಮಲ್ಲಿ ಇಡಬಾರ್ದು, ಹೈ ಫ್ಲೇಮಲ್ಲೇ ಕುದೀತಾ ಇರಬೇಕು. ಒಂದು 15 ನಿಮಿಷ ಕುದಿಸ್ಬೇಕು ಇದನ್ನ. ಆ 15 ನಿಮಿಷದಲ್ಲಿ 1-2 ಸರಿ ತೆಗೆದು ಈ ಸರಿ ಏನ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ 1-2 ಸ್ಪೂನ್ ಹಾಕ್ಬೇಕು ಮಧ್ಯ ಮಧ್ಯ. ಇದನ್ನ ಯಾಕೆ ಹಾಕ್ಬೇಕು ಅಂತಂದ್ರೆ ಈ ಮೇಲ್ಗಡೆ ರಸಗುಲ್ಲ ಕೆಳಗಡೆ ಎಲ್ಲ ಚೆನ್ನಾಗಿ ಕುದೀತಾ ಇರುತ್ತೆ. ಅದ್ರ ಮೇಲ್ಗಡೆನೂ ಅದು ಬಬಲ್ಸ್ ಬಂದು ಚೆನ್ನಾಗಿ ಕುದಿಬೇಕು ಅಂತ ಇದನ್ನ ಸರಿನ ಹಾಕೋದು. ನೋಡಿ ಆಗ್ಲೇ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ನಾನು ಮಾಡಿರೋದು ತುಂಬಾ ಚಿಕ್ಕದು. ಆಗ್ಲೇ ಎಷ್ಟು ಚೆನ್ನಾಗಿ ಕುದ್ದಿದೆ. ಆಮೇಲೆ ಮಧ್ಯೆ ಸ್ಪೂನ್ ಹಾಕ್ಬಾರ್ದು. ಮಧ್ಯೆ ಸ್ಪೂನ್ ಎಲ್ಲ ಹಾಕಿ ಕಲಿಸ್ಬಾರ್ದು ಅದನ್ನ. ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ನಾನು ಸರಿ ಹಾಕಿರೋದು, ಆ ಮೈದಾ ಹಿಟ್ಟು ಕಲಸಿ ಹಾಕಿರೋದು ಎಷ್ಟು ಚೆನ್ನಾಗಿ ಅದ್ರ ಮೇಲ್ಗಡೆ ಎಲ್ಲ ಗುಳ್ಳೆ ಬಂದು ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು 15 ನಿಮಿಷ ಆಯ್ತು. ನಾನು ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಒಂದು ಅರ್ಧ ಗಂಟೆ ಅದನ್ನ ಹಾಗೆ ಬಿಟ್ಬಿಡ್ಬೇಕು ರಸಗುಲ್ಲನ. ನಾನೀಗ ಫಸ್ಟ್ಗೆ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಫುಲ್ ತಣ್ಣಗಾಗಿದೆ. ಅದಕ್ಕೆ 1-2 ಡ್ರಾಪು ಗುಲಾಬ್ ಜಲ್ನ ಹಾಕಿದ್ದೀನಿ. ಈಗ ಇದು ಅರ್ಧ ಗಂಟೆ ಆಗಿದೆ ನೋಡಿ. ಕರೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿದೆ. ನಾನು ತುಂಬಾ ಚಿಕ್ಕದು ಮಾಡಿದ್ದೆ ನೋಡಿ. ಎಷ್ಟು ಸಾಫ್ಟ್ ಆಗಿದೆ, ಚೆನ್ನಾಗಿ ಬಂದಿದೆ ರಸಗುಲ್ಲ. ನೀವು ರಸಗುಲ್ಲನ ಮನೇಲಿ ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಆದ್ಮೇಲೆ ರಸಗುಲ್ಲ ಹೇಗೆ ಬಂತು ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈಗ ರಸಗುಲ್ಲನೆಲ್ಲ ಈ ಪಾಕಿಂದ ಆ ಪಾಕಿಗೆ ಎಲ್ಲ ಜಂಪ್ ಮಾಡಿಸೋಣ. ಸ್ವಲ್ಪ ಪ್ರೆಸ್ ಮಾಡ್ಬೇಕು ಅದನ್ನ. ಅದು ಜಾಸ್ತಿ ನೀರು ಇಟ್ಕೊಂಡಿರತ್ತಲ್ಲ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ.
ಯಾವ ತರ ತೆಗಿಬೇಕು ಅಂತ ತೋರಿಸ್ತೀನಿ ನೋಡಿ. ಇಲ್ಲ ಅಂದ್ರೆ ತುಂಬಾ ಸಪ್ಪೆ ಆಗ್ಬಿಡುತ್ತೆ. ಅದನ್ನ ಡೈರೆಕ್ಟ್ ಆಗಿ ಹಂಗೇನು ಹಾಕ್ಬೋದು. ನಾನು ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ತಾ ಇದ್ದೀನಿ. ಈ ತರ ಇಕ್ಲಾ ಅಂತೀನಿ ನಾನು ಇದನ್ನ. ನೀವ್ ಏನಂತೀರಾ ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇದನ್ನ ಇಕ್ಲಾ ಅಂತೀವಿ, ನಮ್ ಕಡೆ ಎಲ್ಲ ಇಕ್ಲಾ ಅಂತೀವಿ. ಈ ತರ ಇದರಿಂದ ಪ್ರೆಸ್ ಮಾಡಿ ಸ್ವಲ್ಪ ಹಾಕ್ಬೇಕು, ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಬೇಕು. ಇಲ್ಲ ಅಂದ್ರೆ ಆತರ ಇಲ್ಲ ಅಂದ್ರೆ ಸ್ಪೂನ್ ಅಲ್ಲೇ ಅದನ್ನ ತಗೊಂಡ್ಬಿಟ್ಟು ಮೇಲ್ಗಡೆ ಒಂದು ಚಿಕ್ಕ ಸ್ಪೂನ್ ನ ಇಟ್ಟು ಪ್ರೆಸ್ ಮಾಡಿ ಹಾಕೋಬೇಕು. ಈ ತರ ಮಾಡೋದ್ರಿಂದ ಸ್ವಲ್ಪ ಸ್ವೀಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ತುಂಬಾ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಸ್ವೀಟು. ಈ ತರ ಮಾಡೋದ್ರಿಂದ ಸ್ವೀಟ್ ಕರೆಕ್ಟ್ ಆಗಿ ಬರುತ್ತೆ ಅಂತ ಅಷ್ಟೇ. ಯಾಕಂದ್ರೆ ಆಲ್ರೆಡಿ ಆ ಪಾಕದಿಂದ ಅದು ಕುದ್ದಿರುತ್ತಲ್ಲ, ಆ ಕುದ್ದು ಸ್ವಲ್ಪ ಎಲ್ಲ ಅದು ನೀರ್ ಇಟ್ಕೊಂಡಿರುತ್ತೆ. ಆ ನೀರ್ನ ಸ್ವಲ್ಪ ಪ್ರೆಸ್ ಮಾಡಿ ಹಾಕೋದ್ರಿಂದ ಇದು ಚೆನ್ನಾಗಿ ಸ್ವೀಟ್ ಬರುತ್ತೆ ಅಂತ ಅಷ್ಟೇ. ಈಗ ನೋಡಿ, ಇದನ್ನ ಈಗ ರೆಡಿ ಆಗ್ಲಿಲ್ಲ, ಇದು ಇನ್ನು 12 ಅವರ್ಸ್ ಹಾಗೆ ಬಿಡಬೇಕು. 12 ಅವರ್ಸ್ ಆದ್ಮೇಲೆ ತೋರಿಸ್ತೀನಿ. 12 ಅವರ್ಸ್ ಇದನ್ನ ಫ್ರಿಜ್ ಅಲ್ಲೇ ಇಡಬೇಕು. ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ನನಗೆ ನೆನಪಿರ್ಲಿಲ್ಲ ಇದನ್ನ ವಿಡಿಯೋ ಕಂಪ್ಲೀಟ್ ಮಾಡಬೇಕು ಅಂತ. ನಾನು 20 ರಸಗುಲ್ಲ ಮಾಡಿದ್ದೆ, ಅದರಲ್ಲಿ 10 ಮಾತ್ರ ಉಳಿದಿದೆ. ಆ 10 ತಿಂದಿರೋದು ನನ್ನ ಮಗಳೇ. ನನಗೆ ಸಡನ್ ಆಗಿ ನೆನಪಾಯ್ತು ರಸಗುಲ್ಲ ವಿಡಿಯೋ ಕಂಪ್ಲೀಟ್ ಮಾಡ್ಬೇಕಲ್ಲ ಅಂತ ಹೋಗಿ ನೋಡ್ತೀನಿ, ಇಷ್ಟು ಉಳ್ಕೊಂಡಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗೇನೋ ಇದೆ. ನಾನು ಪ್ಯಾಕೆಟ್ ಹಾಲಿಂದ ಮಾಡಿರೋದು ಇದನ್ನ. ನಿಮ್ಗೆ ಯಾರಿಗಾದ್ರೂ ಅನುಕೂಲ ಇದ್ರೆ ಎಮ್ಮೆ ಹಾಲು ಸಿಗುತ್ತಲ್ಲ, ಎಮ್ಮೆ ಹಾಲು ಸಿಕ್ಕರೆ ಅದರಿಂದ ಮಾಡಿ. ಇನ್ನೂ ಚೆನ್ನಾಗಿರುತ್ತೆ, ಸಾಫ್ಟ್ ಆಗೇನೂ ಇರುತ್ತೆ. ಆಮೇಲೆ ಫುಲ್ ವೈಟ್ ಕಲರ್ ಅಲ್ಲಿ ಇರುತ್ತೆ. ಈಗ ಸಿಟಿಗಳಲ್ಲೂ ಒಂದೊಂದ್ ಕಡೆ ಹಾಲಿನ ಡೈರಿ ಇಟ್ಟಿರ್ತಾರೆ. ಆ ಡೈರಿಯಿಂದ ಹಾಲು ತಂದು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದು ಫುಲ್ ಫ್ಯಾಟ್ ಮಿಲ್ಕ್ ಇರುತ್ತೆ. ಅವರು ಫ್ಯಾಟ್ ನ ಚೆಕ್ ಮಾಡಿ ಹಾಲು ತಗೊಂಡಿರ್ತಾರೆ. ಆ ಹಾಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಇನ್ನು ಸಾಫ್ಟ್ ಆಗಿರುತ್ತೆ. ಡೈರಿಲಿ ಎಲ್ಲಾದ್ರೂ ಹಾಲು ಸಿಕ್ಕರೆ ನಾನು ಅದನ್ನು ಒಂದ್ಸರಿ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ, ಹೇಗಿರುತ್ತೆ ಅಂತ. ಈಗ ಇದು ಒಂದು ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಯಾವ ತರ ಬಂದಿದೆ ಅಂತ. ಒಳಗಡೆನೂ ಎಲ್ಲ ಜ್ಯೂಸ್ ಹಿಡ್ಕೊಂಡು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಇನ್ನೂ ಈಸಿಯಾಗಿ ತೋರಿಸ್ಬೇಕಂತಂದ್ರೆ ಒಂದು ಕಮೆಂಟ್ ಅಲ್ಲಿ ಹೇಳಿ, ನಾನು ಇನ್ನೂ ಈಸಿಯಾಗಿ ಹೇಗೆ ಮಾಡೋದು ಅಂತ ಅದನ್ನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.